ನಮಸ್ಕಾರ. ಎಸ್ ನ್ಯೂಸ್ಗೆ ಸ್ವಾಗತ. ನಾನು ಎಸ್ ದೇವೇಂದ್ರಗೌಡ. ಸಿಂಧನೂರಿನಲ್ಲಿ ಅಕ್ಟೋಬರ್ 4ರಿಂದ 12ರವರೆಗೂ ಸಿಂಧನೂರು ದಸರಾ ಉತ್ಸವ ಸಮಿತಿ ಹೆಸರಿನಲ್ಲಿ 9 ದಿನಗಳ ಕಾಲ ದಸರಾ ಉತ್ಸವ ಕಾರ್ಯಕ್ರಮವನ್ನು ಸಿಂಧನೂರಿನ ಶಾಸಕರಾದ ಹಂಪನಗೌಡ ಬಾದಲಿಯವರ ನೇತೃತ್ವದಲ್ಲಿ ಕಾರ್ಯಕ್ರಮವನ್ನು ರೂಪಿಸಲಾಗಿದೆ. ಈ 4ರಿಂದ 12ನೇ ತಾರೀಕು ನಡೆಯುವಂತಹ ಪ್ರತಿದಿನದ ಕಾರ್ಯಕ್ರಮಕ್ಕೆ ಒಂದೊಂದು ಶೀರ್ಷಿಕೆಯನ್ನು ನೀಡಿ ಆ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಇಡೀ 9 ದಿನಗಳ ಕಾಲ ನಡೆಯುವಂತಹ ಈ ದಸರಾ ಉತ್ಸವಕ್ಕೆ ದಸರಾ ಉತ್ಸವ ಸಮಿತಿ ಕೂಡ ಈಗಾಗಲೇ ರಚನೆಯಾಗಿದೆ. ಗೌರವಾಧ್ಯಕ್ಷರಾಗಿ ಕೆ ವಿರೂಪಾಕ್ಷಪ್ಪನವರು ಮಾಜಿ ಸಂಸದರು, ಅಧ್ಯಕ್ಷರಾಗಿ ಹಂಪನಗೌಡ ಬಾದರ್ಲಿಯವರು ಶಾಸಕರು, ಹಾಗೂ ಕಾರ್ಯಾಧ್ಯಕ್ಷರಾಗಿ ವೆಂಕಟರಾವ್ ನಾಡಗೌಡರು ಮಾಜಿ ಸಚಿವರು, ಅದೇ ರೀತಿ ಆರ್ ಬಸವನಗೌಡ ತುರ್ವ್ಯಾಳ್ ಅವರು ಮಸ್ಕಿ ಶಾಸಕರು, ಬಸವನಗೌಡ ಬಾದರ್ಲಿಯವರು ವಿಧಾನ ಪರಿಷತ್ ಸದಸ್ಯರು, ಹಾಗೂ ಎ ಸಿ ಆದಂಥ ಬಸವಣ್ಣಪ್ಪನವರು 4 ಜನ ಕಾರ್ಯಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಸುಮಾರು 9ರಿಂದ 10 ಜನ ಉಪಾಧ್ಯಕ್ಷರುಗಳು ಈಗಾಗಲೇ ಈ ಒಂದು ಸಮಿತಿಯಲ್ಲಿದ್ದಾರೆ. ಹನುಮನಗೌಡ ಬೆಳಗುರ್ಕವರು, ರಾಜಶೇಖರ್ ಪಾಟೀಲ್ರು, ರಾಜೇಶ್ ಹಿರೇಮಠರು, ದೊಡ್ಡ ಬಸವರಾಜ್ ಅವರು, ಬಸವರಾಜ್ ನಾಡಗೌಡರು, ಹುಸೇನ್ ಸಾಬ್ ಅವರು, ಅದೇ ರೀತಿ ನಮ್ಮ ಪೌರಾಯುಕ್ತರು, ಅದೇ ರೀತಿಯಾಗಿ ಬೇರೆ ಬೇರೆ ನಮ್ಮ ಎನ್ ಶಿವನಗೌಡ ಗೋರೆಬಾಳ್ ಅವರು, ತಿಮ್ಮಯ್ಯ ನಾಯಕ್ ಅವರು, ಈ ರೀತಿ ಉಪಾಧ್ಯಕ್ಷರ ಒಂದು ಪಟ್ಟಿ ಇದೆ. ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಾಗಿ ನಮ್ಮ ಅರುಣ್ ಎಚ್ ದೇಸಾಯಿ ಅವರು ತಹಶೀಲ್ದಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಎಸ್ ದೇವೇಂದ್ರಗೌಡ ಅವರು ಕೂಡ ಪ್ರಧಾನ ಕಾರ್ಯದರ್ಶಿಯಾಗಿದ್ದಾರೆ. ಕೋಶಾಧ್ಯಕ್ಷರಾಗಿ ಮಂಜುನಾಥ್ ಗುಂಡೂರು ಪೌರಾಯುಕ್ತರು ಮತ್ತು ಎಸ್ ಶರಣೇಗೌಡ. ಈ ಎಲ್ಲ ಮಾನ್ಯರು ದಸರಾ ಉತ್ಸವ ಸಮಿತಿಯ ಎಲ್ಲ ಪದಾಧಿಕಾರಿಗಳಾಗಿ ಇಡೀ 4ರಿಂದ 12ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮದ ಇಡೀ ಜವಾಬ್ದಾರಿಯನ್ನು ಈ ಸಮಿತಿ ಹೊತ್ತುಕೊಂಡು ಈ ಸಮಿತಿಯ ಅಡಿಯಲ್ಲಿ ಬೇರೆ ಬೇರೆ ಉಪಸಮಿತಿಗಳನ್ನು ಮಾಡ್ತಾ ಅವರೆಲ್ಲರನ್ನು ಒಗ್ಗೂಡಿಸಿಕೊಂಡು ದಸರಾವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಈಗಾಗಲೇ ಕಾರ್ಯರೂಪಿಸಿದ್ದಾರೆ ಅನ್ನುವಂಥ ಮಾಹಿತಿ ಎಸ್ ನ್ಯೂಸ್ಗೆ ದೊರೆತಿದೆ. ಈ 4ರಿಂದ 12ನೇ ತಾರೀಕು ನಡೆಯುವಂತಹ ಈ ದಸರಾ ಉತ್ಸವಕ್ಕೆ ಈಗಾಗಲೇ ಸಿಂಧನೂರಿನಂಥ ಎಲ್ಲರ ಸಭೆ ಮಾಡಿದ್ದೀವಿ ಅನ್ನುವಂಥ ಮಾಹಿತಿ ಅವರು ನೀಡಿದ್ದಾರೆ. ಇಲ್ಲಿ ಗೊಬ್ಬರ ವ್ಯಾಪಾರಿಗಳ ಸಭೆಯನ್ನು ಮಾಡಿದ್ದಾರೆ, ಗಂಜಿ ವರ್ತಕರ ಸಭೆಯನ್ನು ಮಾಡಿದ್ದಾರೆ, ಮತ್ತು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ವೈದ್ಯರ ಸಭೆಯನ್ನು ಮಾಡಿದ್ದಾರೆ, ಸಂಘ ಸಂಸ್ಥೆಯ ಸಭೆ, ಖಾಸಗಿ ಶಿಕ್ಷಣ ಮತ್ತು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳ ಸಭೆಯನ್ನು ಮಾಡಿದ್ದಾರೆ, ಮತ್ತು ಕನ್ನಡಪರ ಸಂಘಟನೆಗಳ ಸಭೆ, ಸಮಾಜದ ಮುಖಂಡಗಳ ಸಭೆಯನ್ನು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳ ಒಂದು ಸಲಹೆಯನ್ನು ಪಡೆದುಕೊಂಡು ಈ ಎಲ್ಲರ ಒಂದು ಬೆಂಬಲದೊಂದಿಗೆ 4ರಿಂದ 12ನೇ ತಾರೀಕು ಅದ್ಧೂರಿಯಾಗಿ ಆಚರಿಸಲಿಕ್ಕೆ ಅವರು ಆಯೋಜನೆಯನ್ನು ಮಾಡಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ ನಮಗೆ ದೊರಕಿದೆ. 4ನೇ ತಾರೀಕು ಈ ದಸರಾ ಉತ್ಸವಕ್ಕೆ ಚಾಲನೆ, ಅದು ಕಲ್ಯಾಣ ದಸರಾ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಚಾಲನೆ ಆಗ್ತಾಯಿದೆ. ಈ ಚಾಲನೆಗೆ ದಸರಾ ಉತ್ಸವ ಚಾಲನೆಯನ್ನು ನಮ್ಮ ಕರ್ನಾಟಕದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು ಚಾಲನೆ ನೀಡಲಿದ್ದಾರಂತೆ. ಮತ್ತು ಇಡೀ ಕಾರ್ಯಕ್ರಮದಲ್ಲಿ ಈ 371J ನಮ್ಮ ಈ ಕಲ್ಯಾಣ ಕರ್ನಾಟಕಕ್ಕೆ ತರುವಲ್ಲಿ ಬಹಳ ಮುತುವರ್ಜಿ ವಹಿಸಿದಂಥ 3 ಜನ ಮಾನ್ಯರಿಗೆ ಸನ್ಮಾನ ಕೂಡ ಈ ಸಮಿತಿ ಹಮ್ಮಿಕೊಂಡಿದೆ. ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೇಂದ್ರ ಸರ್ಕಾರದೊಂದಿಗೆ ಅಂದಿನ ಕೇಂದ್ರ ಸರ್ಕಾರದೊಂದಿಗೆ ಮಾತುಕತೆ ಆಡಿ ಅವರು ಮನವೊಲಿಸಿ 371J ತರುವಲ್ಲಿ ಅವರು ಬಹಳ ಪ್ರಯತ್ನವನ್ನು ಮಾಡಿದ್ದಾರೆ. ಅದೇ ರೀತಿಯಾಗಿ ಕರ್ನಾಟಕ ಸರ್ಕಾರದ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಇಲ್ಲಿ ಅನುಷ್ಠಾನಗೊಳಿಸಲಿಕ್ಕೆ ಮುತುವರ್ಜಿ ವಹಿಸಿರುವಂಥದ್ದು ಮತ್ತು ಅದರ ಕಾನೂನು ಎಲ್ಲ ವಿಚಾರಗಳ ಬಗ್ಗೆ ಎಚ್ ಕೆ ಪಾಟೀಲರು ಕೂಡ ಭಾಳ ಮುತುವರ್ಜಿ ವಹಿಸಿ 3 ಜನರಿಗೂ ಕೂಡ ಈ 4ನೇ ತಾರೀಕು ನಡೆಯುವಂಥ ಕಲ್ಯಾಣ ದಸರಾದಲ್ಲಿ ಸನ್ಮಾನ ಮಾಡಬೇಕು ಅಂಥೇಳಿ ಸಮಿತಿ ನಿರ್ಣಯ ಮಾಡಿದೆ. ಇದರ ಜೊತೆಗೆ ಇವತ್ತು 7 ಏನು ನಮ್ಮ ಜಿಲ್ಲೆಗಳಿದ್ದಾವೆ, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಯಲ್ಲಿ ಕೂಡ ಒಬ್ಬರು ಹೋರಾಟಗಾರರಿಗೆ, ಯಾಕಂದರೆ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದೆಲ್ಲದರ ಜೊತೆಗೂ ಕೂಡ ನಿರಂತರವಾದ ಹೋರಾಟಗಳು ಕೂಡ ಇತ್ತು ಅನ್ನೋದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಹೀಗಾಗಿ ಪ್ರತಿ ಜಿಲ್ಲೆಯಲ್ಲಿ ಒಬ್ಬ ಪ್ರಮುಖರನ್ನು ಈ ಸಮಿತಿ ಒಂದು ಸನ್ಮಾನ ಮಾಡಲಿಕ್ಕೆ ಕೂಡ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಇದರ ಜೊತೆಗೆ 371J ಅಡಿಯಲ್ಲಿ ಉನ್ನತ ಹುದ್ದೆ ಪಡೆದಂತಹ ಸಿಂಧನೂರು ತಾಲೂಕಿನ ಎಷ್ಟು ಜನ ಇದ್ದಾರೆ ಅವರೆಲ್ಲರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನವನ್ನು ಮಾಡ್ತಾ ಇದ್ದಾರೆ. ಮತ್ತು ಈ ಸಂದರ್ಭದಲ್ಲಿ
ನಾಗೇಶ್ವರ ವಿ ಅನ್ನುವಂಥದ್ದು ಅವರು ಒಲಿಂಪಿಕ್ ಕೋಚ್ ಆಗಿ ಆಯ್ಕೆಯಾಗಿದ್ದಾರೆ, ಅಲ್ಲಿ ಹೋಗಿ ಬಂದಿದ್ದಾರೆ. ಅವರು ನಮ್ಮ ತಾಲೂಕಿನವರು ಅನ್ನೋದು ಭಾಳ ವಿಶೇಷ. ಇವರಿಗೂ ಕೂಡ ಈ ಸಂದರ್ಭದಲ್ಲಿ ಸನ್ಮಾನ ಮಾಡಲಿಕ್ಕೆ ಸಮಿತಿ ನಿರ್ಧಾರ ಮಾಡಿದೆಯಂತೆ. ಈ ಪ್ರತಿದಿನ ಈ ರೀತಿ ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡಿದ್ದಾರೆ. ಪ್ರತಿದಿನ 6ರಿಂದ 8 ಗಂಟೆವರೆಗೂ ವೇದಿಕೆ ಕಾರ್ಯಕ್ರಮಗಳಿರ್ತವೆ, 8ರಿಂದ 11 ಗಂಟೆವರೆಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ. ಪ್ರತಿದಿನ ಸಾಂಸ್ಕೃತಿಕ ಕಾರ್ಯಕ್ರಮ, ಪ್ರತಿದಿನ ವೇದಿಕೆ ಕಾರ್ಯಕ್ರಮ ಇರೋದರಿಂದ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿದಿನದ ವೇದಿಕೆಯ ಕಾರ್ಯಕ್ರಮವನ್ನು ನಮ್ಮ ಭಾಗದ ಸಚಿವರು ಉದ್ಘಾಟನೆಯನ್ನು ಮಾಡ್ತಾರೆ. ಸಂಸದರು ಮತ್ತು ಶಾಸಕರು, MLCಗಳು ಅತಿಥಿಗಳಾಗಿರ್ತಾರೆ. ಜೊತೆಗೆ ಸಾಯಂಕಾಲ 8ರಿಂದ 11 ಗಂಟೆ ನಡೆಯುವಂಥ ಕಾರ್ಯಕ್ರಮದಲ್ಲಿ ಹೆಚ್ಚು ನಮ್ಮ ತಾಲೂಕಿನ ಪ್ರತಿಭಾನ್ವರಿಗೆ ಅವಕಾಶವನ್ನು ಈ ಸಮಿತಿ ಕಲ್ಪಿಸಿದೆ. 4ನೇ ತಾರೀಕು ಸಾಂಸ್ಕೃತಿಕ ಕಾರ್ಯಕ್ರಮ ಸಿಂಧನೂರಿನ ಮಹಿಳಾ ವೈದ್ಯರು ನೃತ್ಯ ರೂಪಕವನ್ನು ಪ್ರದರ್ಶನ ಮಾಡಲಿದ್ದಾರೆ ಮತ್ತು ಬೆಂಗಳೂರಿನ ಸಾಯಿ ಆರ್ಟ್ ಇಂಟರ್ನ್ಯಾಷನಲ್ ತಂಡದ ವತಿಯಿಂದ ಅಷ್ಟರತ್ನಗಳು ಎನ್ನುವಂತಹ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತ ಕೃತಿಗಳ ನೃತ್ಯ ರೂಪಕವನ್ನು ಅವತ್ತು ಪ್ರದರ್ಶನ ಆಗ್ತಾಯಿದೆ. ಇದು 4ನೇ ತಾರೀಕು ಇಡೀ ಕಾರ್ಯಕ್ರಮ. ಅವತ್ತು ಮೆರವಣಿಗೆ ಇರ್ತದೆ. ಮೆರವಣಿಗೆಯಲ್ಲಿ ಅಂಬಾದೇವಿ ದೇವಸ್ಥಾನದ ಮಾಡೆಲ್ ಸ್ತಬ್ಧಚಿತ್ರ ಇರ್ತದೆ. ರಾಜ್ಯ ಮತ್ತು ಜಿಲ್ಲಾ ಮಟ್ಟದ ಕಲಾ ತಂಡಗಳು ಕೂಡ ಈ ಸಂದರ್ಭದಲ್ಲಿ ಮೆರವಣಿಗೆಯಲ್ಲಿ ಭಾಗವಹಿಸ್ತವೆ. ಸಿಂಧನೂರಿನ ಶಾಲಾ ಕಾಲೇಜಿನಲ್ಲಿರುವಂಥ NSS, NCC ಮತ್ತು ರೋವರ್ ಆ್ಯಂಡ್ ರೇಂಜರು ಮತ್ತು ಎಲ್ಲ ಸಮಾಜದ ಮುಖಂಡರು ಕೂಡ ಈ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಶಾಸಕರು ಸಭೆ ಮಾಡಿ ಅವರಿಗೆ ಮನವಿಯನ್ನು ಮಾಡಿದ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಭಾಗವಹಿಸಿ ಮೊದಲನೇ ದಿನದ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡಲಿಕ್ಕೆ ಈಗಾಗಲೇ ವ್ಯವಸ್ಥೆ ಮಾಡಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ 5ನೇ ತಾರೀಕು ಕೂಡ ಸಾಂಸ್ಕೃತಿಕ ದಸರಾ ಅನ್ನುವಂತಹ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮಕ್ಕೆ ಎಲ್ಲ ರೀತಿ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಸಿಂಧನೂರಲ್ಲಿರುವಂಥ ಕರೋಕೆ ಸ್ಟುಡಿಯೋದಲ್ಲಿ ಉತ್ತಮ ಗಾಯಕರನ್ನು ಆಯ್ಕೆ ಮಾಡಿ ಅವರು ಆ ಕಾರ್ಯಕ್ರಮದಲ್ಲಿ ಹಾಡನ್ನು ಹಾಡಲಿದ್ದಾರೆ. ಸಿಂಧನೂರು ತಾಲೂಕಿನ ಜಾನಪದ ಕಲಾವಿದರು ಕೂಡ ಆ ತಂಡಗಳು ಕೂಡ ಪ್ರದರ್ಶನವನ್ನು ಮಾಡ್ತವೆ. ಈ ಸಾಂಸ್ಕೃತಿಕ ದಸರಾದಲ್ಲಿ ಸಿಂಧನೂರು ತಾಲೂಕಿನ ಎಲ್ಲ ಪ್ರತಿಭಾವಂತರಿಗೆ ಅವಕಾಶ ಮಾಡಲಿಕ್ಕೆ ಈಗಾಗಲೇ ಸಿದ್ಧತೆಯನ್ನು ಸಮಿತಿ ಮಾಡಿಕೊಂಡಿದೆ. ಮತ್ತು 6ನೇ ತಾರೀಕು ನಮ್ಮ ಸಂಡೇ ಅಂದರೆ ಆದಿತ್ಯವಾರ ಬೆಳಗ್ಗೆ ಟೌನ್ ಹಾಲ್ನಲ್ಲಿ ಕಲ್ಯಾಣ ದಸರಾ ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದಾರೆ. ಇಡೀ ಕಲ್ಯಾಣ ಕರ್ನಾಟಕದ 7 ರಾಜ್ಯಗಳಿಂದ ಆಯ್ದ 25 ಜನ ಕವಿಗಳು ಕವನ ವಾಚನವನ್ನು ಅವತ್ತು ಮಾಡ್ತಾರೆ. ಆ ವೇದಿಕೆಯಲ್ಲಿ ಕೂಡ ಜಾನಪದ ಕಲಾವಿದರ ಪ್ರದರ್ಶನಗಳು ಆಗ್ತವೆ ಮತ್ತು ಆ ಸಂದರ್ಭದಲ್ಲಿ ಅತಿಥಿಗಳು, ಕಾವ್ಯವನ್ನು ವಿಮರ್ಶೆ ಮಾಡುವವರು ಎಲ್ಲರೂ ಕೂಡ ಟೌನ್ ಹಾಲ್ನಲ್ಲಿ ಅವತ್ತು ಬೆಳಗಿರ್ತಾರೆ. ಸಾಯಂಕಾಲ ಅವತ್ತು RGM ಶಾಲೆ ಮೈದಾನದಲ್ಲಿ ನೌಕರರ ದಸರಾ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮ ಆಗುತ್ತೆ. ಈ ಸಲದ ನಮ್ಮ ವಿಶೇಷ ಏನಂದರೆ ಸಿಂಧನೂರಲ್ಲಿ ನೌಕರಿಗಾಗಿಯೇ ಒಂದು ದಿನದ ದಸರಾಕ್ಕಾಗಿ ಅವರಿಗೆ ಅವಕಾಶ ಮಾಡಿಕೊಟ್ಟಿದೆ ಸಮಿತಿ. ಅವರು ಕೂಡ ಕ್ರೀಡೆಗಳನ್ನು ಆಡಿಸಿದ್ದಾರೆ. ಕ್ರಿಕೆಟು, ಕಬಡ್ಡಿ, ಥ್ರೋಬಾಲ್, ಕೇರಮ್, ಚೆಸ್ ಎಲ್ಲರೂ ಕೂಡ. ಎಲ್ಲರೂ ಕೂಡ ಈ 6ನೇ ತಾರೀಕು ನಡೆಯುವ ಈ ನೌಕರ ದಸಕಿನ ಮುಂಚೆ ಎಲ್ಲ ಸ್ಪರ್ಧೆಗಳು ನಡೀತವೆ. ಆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೂ ಕೂಡ ಬಹುಮಾನವನ್ನು ಅವತ್ತು ನೀಡ್ತಾರೆ ಮತ್ತು ಅವರದೇ ಸರ್ಕಾರಿ ನೌಕರರೇ ಸಂಗೀತ ಕಾರ್ಯಕ್ರಮವನ್ನು ನೀಡ್ತಾರೆ. ಅಲ್ಲಿ ಕೂಡ ಉತ್ತಮ ಹಾಡುಗಾರರಿದ್ದಾರೆ, ನೃತ್ಯ ಮಾಡುವವರಿದ್ದಾರೆ. ಅದೆಲ್ಲರ ಜೊತೆಗೆ ಬೆಂಗಳೂರಿನ ಒಂದು ಲೈವ್ ಬ್ಯಾಂಡ್ ತಂಡ ಕೂಡ ಉತ್ತಮ ಕಾರ್ಯಕ್ರಮವನ್ನು ನೀಡಲಿದೆ. ಈ ರೀತಿ ಇಡೀ 6ನೇ ತಾರೀಕು ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡಲಿಕ್ಕೆ ಕೂಡ ಎಲ್ಲ ರೀತಿಯ ಸಿದ್ಧತೆಗಳನ್ನು ಸಮಿತಿ ಮಾಡಿಕೊಂಡಿದೆ. 7ನೇ ತಾರೀಕು ಮಹಿಳಾ ದಸರಾ ಅನ್ನುವಂಥ ಶೀರ್ಷಿಕೆ ಅಡಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಪ್ರತಿನಿತ್ಯ ಸಾಯಂಕಾಲ RGM ಶಾಲೆ ಮೈದಾನದಲ್ಲಿ ಏನು ವೇದಿಕೆ ಇರ್ತದೆ ಆ ವೇದಿಕೆಯಲ್ಲಿ ಕಾರ್ಯಕ್ರಮ ಜರುಗುತ್ತದೆ. ಈ ಮಹಿಳಾ ದಸರಾ ಕಾರ್ಯಕ್ರಮದಲ್ಲಿ ಕೂಡ ದಸರಾ ಉದ್ಘಾಟನೆ ಚಾಲನೆಯನ್ನು ಮುಖ್ಯ ಕಾರ್ಯದರ್ಶಿಗಳಾದಂಥ ಶಾಲಿನಿ ರಜನೀಶ್ ಅವರು ಬರ್ತಾರೆ ಅನ್ನುವಂಥ ಮಾಹಿತಿಯನ್ನು ಸಮಿತಿ ನೀಡಿದೆ. ಅವತ್ತು ಉದ್ಘಾಟನೆ ಅವರು ಮಾಡ್ತಾರಂತೆ. ಜೊತೆಗೆ ನಮ್ಮ ಅಕ್ಮಾದಿ ವಿಶ್ವವಿದ್ಯಾಲಯ ಉಪಕುಲಪತಿಗಳು ಕೂಡ ಅತಿಥಿಗಳಾಗಿರ್ತಾರೆ. ಈ ಎಲ್ಲದರ ಜೊತೆಗೆ ಮಹಿಳಾ ಸ್ಪರ್ಧೆಗಳನ್ನು ಅವರು ಮಾಡಿದ್ದಾರೆ. ಮಹಿಳೆಯರಿಗಾಗಿ ಅವರು ಕಬಡ್ಡಿ ಪಂದ್ಯಾವಳಿಗಳನ್ನು ಮಾಡಿದ್ದಾರೆ, ರಂಗೋಲಿ ಸ್ಪರ್ಧೆಯನ್ನು ಮಾಡಿದ್ದಾರೆ, ಖೋಖೋ, ಥ್ರೋಬಾಲ್ ಈ ಥರದ ಸ್ಪರ್ಧೆಗಳನ್ನು ಮಾಡೋದ್ರ ಜೊತೆಗೆ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಮಾಡಿದ್ದಾರೆ. ಈ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಜನಪದ ಗಾಯನ, ಕೋಲಾಟ, ದೇಶಿ ಉಡುಪು, ಗೀಗಿ, ಚೌಡಿಕಿ ಈ ಥರದ ಹಲವು ಸ್ಪರ್ಧೆಗಳನ್ನು ಮಾಡೋದ್ರ ಮುಖಾಂತರ ಇಡೀ ಸಿಂಧನೂರು ತಾಲೂಕಿನ
1000ದಿಂದ 1500 ಜನ ಮಹಿಳೆಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಅನ್ನುವಂಥದ್ದು ಮಾಹಿತಿ ನಮಗೆ ಸಿಕ್ಕಿರುವಂಥದ್ದು. ಅಷ್ಟು ಉತ್ಸಾಹದಿಂದ ಮಹಿಳೆಯರು ಈ ಎಲ್ಲ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ದಾರೆ. ಇದು ಒಂಥರ ಉತ್ತಮ ಬೆಳವಣಿಗೆ ಅಂತಲೂ ಹೇಳ್ಬೋದು. ಈ ರೀತಿ ಒಟ್ಟು ಮಹಿಳಾ ದಸರಾ ಕಾರ್ಯಕ್ರಮ ಅದ್ಧೂರಿಯಾಗಿ ಈಗಾಗಲೇ ಸ್ಪರ್ಧೆಗಳು ಆಯೋಜನೆಗೊಂಡಿವೆ. 18ನೇ ತಾರೀಕು ರಂಗೋಲಿ ಸ್ಪರ್ಧೆ ಆಗಿದೆ, 21ಕ್ಕೆ ಕ್ರೀಡಾ ಸ್ಪರ್ಧೆ ಆಗಿದೆ, 22ನೇ ತಾರೀಕು ಸಾಂಸ್ಕೃತಿಕ ಸ್ಪರ್ಧೆ ಆಗಿದೆ. ಇನ್ನೂ 2-3 ಸ್ಪರ್ಧೆಗಳು ಮಾಡೋದಿದೆ ಅನ್ನುವಂಥದ್ದು ಮಾಹಿತಿಯನ್ನು ಮುಖ್ಯಸ್ಥರು ಈಗಾಗಲೇ ಹೇಳಿದ್ದಾರೆ. ಇವೆಲ್ಲವೂ ಕೂಡ ಸಿಂಧನೂರು ದಸರಾಗೆ ಮೆರುಗು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಅಂಥೇಳಿ ಸಮಿತಿ ಈಗಾಗಲೇ ಭಾಳಷ್ಟು ಕಡೆ ಹೇಳಿದೆ. ಇದರ ಜೊತೆಗೆ ಭಾಳ ಮುಖ್ಯವಾಗಿ ಇನ್ನೊಂದು ರೈತ ದಸರಾ ಅನ್ನುವಂಥ ಕಾರ್ಯಕ್ರಮವನ್ನು 8ನೇ ತಾರೀಕಿಗೆ ಆಯೋಜನೆ ಮಾಡಿದ್ದಾರೆ. 8ನೇ ತಾರೀಕು ಮಾಡುವಂಥ ಈ ರೈತ ದಸರಾ ಸಿಂಧನೂರಿನ APMC ಟೆಂಡರ್ ಹಾಲ್ನಲ್ಲಿ ಈ ಕಾರ್ಯಕ್ರಮ ಜರುಗ್ತದೆ. ಇದು ಒಂಥರ ಕೃಷಿ ಮೇಳ ಏನು ಪ್ರತಿ ವರ್ಷ ನಡೀತದೆ ರಾಯಚೂರಲ್ಲಿ ಬೇರೆ ಬೇರೆ ಕಡೆ, ಆ ಮಾಡೆಲ್ನಲ್ಲೇ ಈ ಕಾರ್ಯಕ್ರಮ ಎಲ್ಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇಡೀ ಸ್ಟಾಲ್ಗಳನ್ನು ಹಾಕೋದ್ರ ಮುಖಾಂತರ ಅಲ್ಲಿ ಉತ್ತಮ ವಿಜ್ಞಾನಿಗಳನ್ನು ಕರೆಸಿ ವಿಜ್ಞಾನಿಗಳ ಮೂಲಕ ಕೆಲವು ವಿಚಾರಗಳ ಚರ್ಚೆಗಳನ್ನು ಹಚ್ಚುವಂಥದ್ದು ಮತ್ತು ಸ್ಪರ್ಧೆಗಳನ್ನು ಮಾಡ್ತಾಯಿದ್ದಾರೆ. ಮೆರವಣಿಗೆಗಳು, ಅವ್ರ ಸನ್ಮಾನವನ್ನು ಮಾಡುವಂಥದ್ದು. ಒಟ್ಟಾರೆ ಇಡೀ ದಿನ ಬೆಳಗ್ಗೆಯಿಂದ ಹಿಡಿದು 4 ಗಂಟೆವರೆಗೂ ಕೂಡ ಉತ್ತಮವಾಗಿ ರೈತರಿಗೆ ಎಲ್ಲ ವಿಷಯವನ್ನು ತಿಳಿಸಲಿಕ್ಕೆ ರೈತ ದಸರಾ ಕೂಡ ಸಿದ್ಧತೆಯನ್ನು ಅವರು ಹಮ್ಮಿಕೊಂಡಿದ್ದಾರೆ. ಈ ರೈತ ದಸರಾದ ಉದ್ಘಾಟನೆಯನ್ನು DK ಶಿವಕುಮಾರ್ ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಮತ್ತು ಕೃಷಿ ಮಳಿಗೆಗಳ ಉದ್ಘಾಟನೆಯನ್ನು ಕೃಷಿ ಸಚಿವರಾದಂತಹ ಚಲುವರಾಯಸ್ವಾಮಿ ಅವರು ಮಾಡ್ತಾರೆ ಅನ್ನುವಂಥ ಮಾಹಿತಿ ಇದೆ. ಇದರ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಅವತ್ತು ವೇದಿಕೆ ಮೇಲೆ ನಡೀತದೆ. ಎಲ್ಲದರ ಜೊತೆಗೆ ಇದು ಬೆಳಗ್ಗೆ ನಡೆಯುವಂಥ ಕಾರ್ಯಕ್ರಮ. ಸಾಯಂಕಾಲ ಪ್ರತಿನಿತ್ಯ ಏನು RGM ಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಇರ್ತದೆ, RGM ಶಾಲೆ ಮೈದಾನದಲ್ಲಿ ಕಾರ್ಯಕ್ರಮ ಶಿಕ್ಷಣಕ್ಕಾಗಿ ಆ ಒಂದು ವೇದಿಕೆಯನ್ನು ಮೀಸಲಿಸಲಾಗಿದೆ. ಶಿಕ್ಷಣದ ಜೊತೆಗೆ ನೈತಿಕ ಮೌಲ್ಯಗಳು ಕುರಿತು ಅಲ್ಲಿ ವಿಷಯ ಚರ್ಚೆ ಆಗ್ತದೆ. 4-5 ಜನ ವಿಷಯ ತಜ್ಞರು ವಿಷಯ ಮಂಡನೆ ಮಾಡ್ತಾರೆ ಅನ್ನೋಂಥ ಮಾಹಿತಿಯನ್ನು ಈಗ ಸಮಿತಿ ನೀಡಿದೆ. ಇಡೀ ಸಾಯಂಕಾಲ ಆ ಕಾರ್ಯಕ್ರಮದ ನಂತರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಸ್ಥಳೀಯ ಇಲ್ಲಿ ಸಿಂಧನೂರಿನಲ್ಲಿ ಸುಮಾರು 13ಕ್ಕೂ ಹೆಚ್ಚು ನೃತ್ಯ ಶಿಕ್ಷಕರಿದ್ದಾರೆ ಅನ್ನೋಂಥ ಮಾಹಿತಿ ನೀಡಿದ್ದಾರೆ. ಅವರು ಅಲ್ಲಿ ನೃತ್ಯ ರೂಪಕವನ್ನು ಮಾಡ್ತಾರಂತೆ. ಇಡೀ ಒಂದು ದಿನ ಬೆಳಗ್ಗೆ ಮತ್ತು ಸಾಯಂಕಾಲ ಇಡೀ ಸಿಂಧನೂರು ದಸರಾ ಸಮಿತಿ ಇವತ್ತು ಈ ಎಲ್ಲ ರೈತ ದಸರಾ ಮತ್ತು ಇದು ಶೈಕ್ಷಣಿಕವಾಗಿ ನಡೆಯುವಂಥ ಶಿಕ್ಷಣದ ದಸರಾ ಅಂತಲೂ ಅಕ್ಷರ ದಸರಾ ಅಂತ ಕೆಲವು ಶೀರ್ಷಿಕೆಯನ್ನು ಕೊಟ್ಟಿದ್ದಾರೆ. ಈ ಎಲ್ಲರ ಅಡಿಯಲ್ಲಿ ಕಾರ್ಯಕ್ರಮಗಳು ನಡೀತವೆ. ಮತ್ತು 9ನೇ ತಾರೀಕು ಕ್ರೀಡಾ ಮತ್ತು ಆರೋಗ್ಯ ದಸರಾ ಅನ್ನುವಂಥ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದಾರೆ. ಸಿಂಧನೂರು ತಾಲೂಕಿನ ಎಲ್ಲ ಪುರುಷರಿಗೆ, ಈಗಾಗಲೇ ಮಹಿಳೆಯರಿಗೆ ಸ್ಪರ್ಧೆ ಆಗಿರೋದ್ರಿಂದ ಪುರುಷರಿಗಾಗಿ ವಾಲಿಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿಯನ್ನು ಓಪನ್ ಕಾಲ್ ಕೊಟ್ಟಿದ್ದಾರೆ. ಅದು 28-29ನೇ ತಾರೀಕು ಆ ಸ್ಪರ್ಧೆ ನಡೀತದಂತೆ. ಮತ್ತು ವಿಶೇಷವಾಗಿ ಈ ಸಲ ನಮ್ಮ ಮೈಸೂರು ದಸರಾಗೆ ಇಲ್ಲಿಂದ ತಂಡಗಳನ್ನು ಆಯ್ಕೆ ಮಾಡಿಕೊಡ್ತಾರೆ. ವಲಯ ಮಟ್ಟದ ಕಬಡ್ಡಿ ಮತ್ತು ಥ್ರೋಬಾಲ್ ಇಲ್ಲಿ ನಮ್ಮ ಸಿಂಧನೂರಲ್ಲೇ ನಡೆಯಲಿದೆ. ಅದು 28ಕ್ಕೆ ನಡೀತದಂತೆ. ಇದರ ಜೊತೆಗೆ ಈಗಾಗಲೇ ಹೇಳಿದಾಗೆ ನೌಕರರು ಕೂಡ ಇವತ್ತು ಹಲವಾರು ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸ್ತಿದ್ದಾರೆ. ಕ್ರಿಕೆಟ್ನಲ್ಲಿ, ವಾಲಿಬಾಲ್ನಲ್ಲಿ, ಕಬಡ್ಡಿ, ಚೆಸ್ಸು ಕೂಡ ಆ ಎಲ್ಲ ಇದನ್ನು ಈ ಕ್ರೀಡಾ ದಸರಾದ ಉಸ್ತುವಾರಿ ವಹಿಸ್ಕೊಂತ ಎಲ್ಲರೂ ಕೂಡ ಆ ವ್ಯವಸ್ಥೆಯನ್ನು ಮಾಡಿ ವಿಜೇತರಿಗೆ ಕೂಡ ಬಹುಮಾನವನ್ನು ಕೊಡುವ ಕೆಲಸವನ್ನು ಮಾಡ್ತಾಯಿದ್ದಾರೆ. ಮತ್ತು ಇದರ ಜೊತೆಗೆ ಅದೇ ವೇದಿಕೆಯಲ್ಲಿ ಸಂಜೆ ನಡೆಯುವಂಥ ವೇದಿಕೆಯಲ್ಲಿ ಆರೋಗ್ಯದ ಬಗ್ಗೆ ಕೂಡ ಚರ್ಚೆ ಮಾಡಲಿಕ್ಕೆ ಇಲ್ಲಿಯ ವೈದ್ಯಾಧಿಕಾರಿಗಳು IMA ಇದೆ, ಅವರು ಕೇಳಿಕೊಂಡ ಹಿನ್ನೆಲೆಯಲ್ಲಿ ಅವರಿಗೂ ಕೂಡ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸಂಜೆ ನಡೆಯುವಂತಹ ಆ ಕಾರ್ಯಕ್ರಮದಲ್ಲಿ ಮಹಿಳೆ ಮತ್ತು ಆರೋಗ್ಯ ಕುರಿತು ಒಬ್ಬ ಡಾಕ್ಟ್ರು ಮಾತನಾಡ್ತಾರೆ ಮತ್ತು ಮಕ್ಕಳ ವಿಚಾರಗಳ ಕುರಿತು ಒಬ್ಬ ಡಾಕ್ಟ್ರು ಮಾತನಾಡ್ತಾರೆ. ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಇದೆ ಅನ್ನುವಂಥ ಮಾಹಿತಿ ನೀಡಿದ್ದಾರೆ. ಅದು ಹೊರ ರಾಜ್ಯದ ತಂಡಗಳಿಂದ ನೃತ್ಯ ಕಾರ್ಯಕ್ರಮ ಇದೆ ಅನ್ನುವಂಥ ಮಾಹಿತಿ ಇದೆ. ಮಹಾರಾಷ್ಟ್ರ ಮತ್ತು ರಾಜಸ್ಥಾನ ತಂಡಗಳ ಕರೆಸುವ ಎಲ್ಲ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದೀವಿ ಅನ್ನೋಂಥ ಮಾಹಿತಿಯನ್ನು ಸಂಘಟಕರು ಹೇಳಿದ್ದಾರೆ. ಇದರ ಜೊತೆಗೆ 10ನೇ ತಾರೀಕು ಕಲಾ ದಸರಾ ಅನ್ನುವಂಥ ಶೀರ್ಷಿಕೆಯಲ್ಲಿ ಕಾರ್ಯಕ್ರಮ ಮಾಡ್ತಾಯಿದ್ದಾರೆ. ಈ ಕಲಾ ದಸರಾದಲ್ಲಿ ಇಲ್ಲಿ ಸಿಂಧನೂರಿರುವಂಥ ಎಲ್ಲ ಶಿಕ್ಷಕರನ್ನು, ಚಿತ್ರಕಲಾ ಶಿಕ್ಷಕರನ್ನು ಸೇರಿಸಿ ಅವರ ಒಂದು ಅಭಿಪ್ರಾಯವನ್ನು ಪಡೆದು ಇವತ್ತು ರಾಜ್ಯ ಮಟ್ಟದ ಉತ್ತಮ ಕಲಾಕೃತಿಗಳನ್ನು ಕರೆಸಿ ಪ್ರದರ್ಶನವನ್ನು ಮಾಡುವಂಥದ್ದು ಮತ್ತು ಉತ್ತಮ 5 ಕಲಾಕೃತಿಗಳಿಗೆ ಅವರು ಬಹುಮಾನವನ್ನು ನೀಡ್ತಾ ಇದ್ದಾರೆ. ಮತ್ತು ತಾಲೂಕಾ ಮಟ್ಟದ ಪ್ರತಿಭಾನ್ವಿತರಿಗೂ ಕೂಡ ಕಲಾ ಸ್ಪರ್ಧೆಯನ್ನು ಮಾಡಿಸ್ತಾ ಇದ್ದಾರೆ. ಮತ್ತು ಇದರೆಲ್ಲದರ ಜೊತೆಗೆ ಇಡೀ
ಏನು ವೇದಿಕೆ ಸಿಂಗಾರಕ್ಕೂ ಕೂಡ ಅವರು ಎಲ್ಲ ವ್ಯವಸ್ಥೆಯನ್ನು ಕಲಾ ಶಿಕ್ಷಕರು ಮಾಡಿಕೊಂಡಿರುವಂಥದ್ದು. ಇವು ಎಲ್ಲದರ ಜೊತೆಗೆ ಇವತ್ತು ಸಾಯಂಕಾಲ ಕೂಡ ಅವರು ಕಲಾಕುಂಚ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ಇಲ್ಲಿ ನಮ್ಮ ಸಿನ್ನೂರಿನವರೇ ಸಾಹಿತಿಗಳು ರಚಿಸಿದಂತಹ ಕಾವ್ಯಕ್ಕೆ, ಕವನಕ್ಕೆ ನಮ್ಮ ಸಂಗೀತಗಾರರು ಸಂಗೀತವನ್ನು ನೀಡಿ ಹಾಡ್ತಾರೆ. ಅದಕ್ಕೆ ಚಿತ್ರಕಲೆಯನ್ನು ಬಿಡಿಸೋದ್ರ ಮುಖಾಂತರ ಇಡೀ ವೇದಿಕೆಯಲ್ಲಿ ಸಾಯಂಕಾಲ ಆ ಕಾರ್ಯಕ್ರಮ ಕೂಡ ನಡೀತಿದೆ. ಇದು ಒಂದು ವಿಶಿಷ್ಟವಾದ ಕಾರ್ಯಕ್ರಮ, ಎಲ್ಲರೂ ಭಾಗವಹಿಸಬೇಕು ಅಂತ ಹೇಳಿ ಸಮಿತಿಯವರು ಭಾಳ ಮುತುವರ್ಜಿಯಿಂದ ಇದರಲ್ಲಿ ನೋಡಬೇಕು ನೀವೆಲ್ಲ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇದ್ದಾರೆ. ಇದರ ಜೊತೆಗೆ 11ನೇ ತಾರೀಕು ಭಾಳ ಮುಖ್ಯವಾಗಿ ಭಾಳ ದೊಡ್ಡ ಕಾರ್ಯಕ್ರಮ, ತಮಗೆಲ್ಲ ಗೊತ್ತಾಗಿ ಯುವ ದಸರಾ ಅನ್ನುವಂಥ ಶೀರ್ಷಿಕೆಯಲ್ಲಿ ಮಾಡ್ತಾ ಇದ್ದಾರಂತೆ. ಅದು ಸಿಂಧನೂರಿನ ಕ್ರೀಡಾಂಗಣದಲ್ಲಿ ಆ ಕಾರ್ಯಕ್ರಮ ನಡೀತದೆ ಅನ್ನುವಂಥ ಮಾಹಿತಿಯನ್ನು ನೀಡಿದ್ದಾರೆ. ಈ ಕರ್ನಾಟಕದ ಪ್ರಸಿದ್ಧ ಹಿನ್ನೆಲೆ ಗಾಯಕರಂಥ ವಿಜಯ ಪ್ರಕಾಶ್ ಅವರು ಇಡೀ ಅವರ ತಂಡ ಕಾರ್ಯಕ್ರಮವನ್ನು ನಡೆಸಿಕೊಡ್ತದೆ. ಈ ಕಾರ್ಯಕ್ರಮಕ್ಕೆ ಸುಮಾರು 30-40 ಸಾವಿರ ಯುವಕರು ಭಾಗವಹಿಸ್ತಾರೆ ಅಂತೇಳಿ ಸಂಘಟಕರು ಹೇಳಿದ್ದಾರೆ. ಅಂದರೆ ಹಿಂದೆ ಕೂಡ ಒಂದು ಕಾರ್ಯಕ್ರಮ ಮಾಡಿದಾಗ ಅರ್ಜುನ್ ಜನ್ಯ ಅವರು ಬಂದು ಕಾರ್ಯಕ್ರಮ ನೀಡಿದಾಗ ಕೂಡ ಅದೇ ರೀತಿ ಯುವಕರು ಭಾಗವಹಿಸಿದ್ದನ್ನು ನಾವು ಕಂಡಿದ್ದೇವೆ. ಇದು ಕೂಡ ಅದೇ ಮಾದರಿಯಲ್ಲಿ ಕಾರ್ಯಕ್ರಮ ಇರ್ತದೆ ಅಂತೇಳಿ ಸಂಘಟಕರು ಹೇಳಿದ್ದಾರೆ. ಇದು 11ನೇ ತಾರೀಕು ನಡೆಯುವಂಥ ಕಾರ್ಯಕ್ರಮ. ಮತ್ತು 12ನೇ ತಾರೀಕು ಕಾರ್ಯಕ್ರಮದ ಮುಕ್ತಾಯ ಕಾರ್ಯಕ್ರಮ ಮತ್ತು ಬನ್ನಿ ಮುಡಿಯುವಂಥ ಕಾರ್ಯಕ್ರಮ, ಮೆರವಣಿಗೆ ಕಾರ್ಯಕ್ರಮ. ಈ ಮೆರವಣಿಗೆ ಈ ಸಲ ಮೈಸೂರು ಮಾದರಿಯಲ್ಲಿ ವಿಶಿಷ್ಟವಾಗಿ ವಿನ್ಯಾಸವನ್ನು ಇಲ್ಲಿಯ ಸಮಿತಿ ಮಾಡಿದೆ. ನಮ್ಮ ಸಿಂಧನೂರಿನಲ್ಲಿ ಕೂಡ ನಮ್ಮ ಸಿಂಧನೂರು ತಾಲೂಕಿನ ಅಂಬಾದೇವಿ ದೇವಸ್ಥಾನ ಭಾಳ ಪ್ರಸಿದ್ಧವಾದ್ದು. ಹೀಗಾಗಿ ಅಂಬಾದೇವಿಯ ಅಂಬಾಮೂರ್ತಿಯನ್ನು ಅಂಬಾರಿ ಮೇಲೆ ಕೂರಿಸಿ ಮೆರವಣಿಗೆ ಮಾಡುವಂಥ ಕಾರ್ಯಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಆನೆಯನ್ನು ಕೂಡ ತರಿಸ್ತಾ ಇದ್ದಾರೆ. ಆನೆಯ ಮೇಲೆ ಅಂಬಾಮೂರ್ತಿಯನ್ನು ಇಟ್ಟು ಇಡೀ ಸಿಂಧನೂರು ನಗರದಲ್ಲಿ ಮೆರವಣಿಗೆ ಮಾಡೋದ್ರ ಮುಖಾಂತರ ಕೊನೆಯದಾಗಿ ಆರ್ಜನ್ ಶಾಲೆ ಮೈದಾನದಲ್ಲಿ ಸಮಾರೋಪ ಮಾತುಗಳನ್ನು ಶಾಸಕರು ಆಡೋದ್ರ ಮುಖಾಂತರ ಒಟ್ಟು 9 ದಿನಗಳ ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ರೂಪುರೇಷೆ ಮಾಡಿಕೊಂಡಿದ್ದೀವಿ ಅನ್ನುವಂಥ ಮಾಹಿತಿಯನ್ನು ಸಂಘಟಕರು ತಿಳಿಸಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅನ್ನುವಂಥದ್ದು ಅವರ ಕಳಕಳಿಗೆ ವಿನಂತಿಯಾಗಿದೆ. ಇದು ನಮಗೆ ಒಂಥರ ವಿಶೇಷವಾದಂಥದ್ದು. ಇಡೀ ಮೈಸೂರು ಬಿಟ್ಟರೆ ಇಡೀ ಸಿಂಧನೂರು ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ತಾಲೂಕಾ ಮಟ್ಟದಲ್ಲಿ 9 ದಿನ ನಡೆದು ಸಿಂಧನೂರು ತಾಲೂಕಿನಲ್ಲಿ ಅಂತ ಹೇಳ್ಬೋದು ಅಂತ ಅನ್ನಿಸ್ತದೆ ನನಗೆ. ಬೇರೆ ಕಡೆ 1 ದಿನ 2 ದಿನ ಕಾರ್ಯಕ್ರಮ ಮಾಡಿದ್ದನ್ನು ನೋಡಿದ್ದೀವಿ. ಆದರೆ 9 ದಿನಗಳ ಕಾಲ ಅದು ಮೈಸೂರು ಮಾದರಿಯಲ್ಲಿಯೇ ಇಲ್ಲಿ ಕಾರ್ಯಕ್ರಮ ಮಾಡೋದು ಅದ್ಧೂರಿಯಾಗಿ ಮಾಡ್ತಾ ಇದ್ದಾರೆ. ಇದು ಕೇವಲ ನಾಗರಿಕರು ಅಲ್ಲ, ಸರ್ಕಾರ ಕೂಡ ಇದಕ್ಕೆ ಬೆಂಬಲವನ್ನು ನೀಡಿದೆ. ಸ್ಥಳೀಯ ಸಂಸ್ಥೆಗಳು ಬೆಂಬಲ ನೀಡಿದೆ. ಅಧಿಕಾರಿಗಳು ಮತ್ತು ನಾಗರಿಕರು ಇಬ್ಬರೂ ಸೇರಿಕೊಂಡು ಅದ್ಧೂರಿಯಾಗಿ ಮಾಡಲಿಕ್ಕೆ ರೂಪುರೇಷೆಯನ್ನು ಸಿದ್ಧ ಮಾಡಿದ್ದಾರಂತೆ. ಎಲ್ಲರೂ ಕೂಡ ಅದನ್ನು ನೋಡಿ ಆ ಇಡೀ 9 ದಿನಗಳ ಸವಿಯನ್ನು ಸವಿಬೇಕು ಅಂತೇಳಿ ಸಂಘಟಕರು ವಿನಂತಿ ಮಾಡಿದ್ದಾರೆ. ನಾವು ಕೂಡ ಕಾತುರತೆಯಿಂದ ಆ 9 ದಿನಗಳನ್ನು ಕಾಯ್ತಾ ಇದ್ದೇವೆ. ನೀವು ಸೇರಿ ಈ 9 ದಿನಗಳನ್ನು ಯಶಸ್ವಿಗೊಳಿಸೋಣ. ನಮಸ್ಕಾರ.